ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಹರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅದನ್ನು ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿಯವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ನಾ ಸಾಲ ಬಿಟ್ಟು ಹೋಗಿದ್ದನ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ಮದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರೋವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ದೇಶದಲ್ಲಿರೋವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಯಾಕಂದರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು, ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು. ನ್ಯಾಚುರಲ್ಲಾಗಿ ಲಾಸ್ ಆಗೇ ಆಗುತ್ತೆ. ಅದನ್ನು ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಸತ್ಯ ಸಂಗತಿ ಬಿಡುಗಡೆ ಮಾಡಲಿ. 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಅದರಿಂದ ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ನೆಲ ಡೊಂಕು ಅಂತ ಹೇಳುವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಇದೊಂದೇ ಇಲಾಖೆ ಆಗಿದ್ದರೆ ಪರವಾಗಿಲ್ಲ. ಯಾವ ಇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸ್ಟ್ರೈಕ್ಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಕಾಲ್ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಅವರು ಕೂಡ ಈಗಾಗಲೇ ಸ್ಟ್ರೈಕ್ ಮಾಡೋವಂಥದ್ದಕ್ಕೆ ಧುಮುಕಿದ್ದಾರೆ. ಇನ್ಮೇಲೆ ಈ ಸರ್ಕಾರ ಕಳೆದ 3 ವರ್ಷ ಮಾಡಿದ ತಪ್ಪುಗಳಿಗೆ ಇನ್ನು ಮುಂದೆ ಬೆಲೆ ತೆರಬೇಕಾಗ್ತದೆ ಸರ್ಕಾರ. ಇನ್ನು 2 ವರ್ಷ ಸರ್ಕಾರ ಪಾಪರಾಗಿರೋವಂಥದ್ದಕ್ಕೆ ಒಂದು ಕೈಗನ್ನಡಿ ಇವತ್ತು ಇವೆಲ್ಲನೂ ಕೂಡ. ಅದರಿಂದ ಸರ್ಕಾರ ಕೂಡಲೇ ನೌಕರರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕೋಕ್ಕೆ ಜಾಗ ಇಲ್ಲ ಅಂದರೆ ನಮ್ಮನೆ ಮುಂದೆನೇ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ BJP ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದಂಥ ಹಳ್ಳಿಗೆ ಸವಲತ್ತುಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನು ಕೊಟ್ಟಿಲ್ಲ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀರಿ. 106 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀರಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ. ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನು ಜನಕ್ಕೆ ಅರ್ಥ ಆಗಿದೆ. ಇನ್ನು ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕೊಂತಾರೆ, ಜನನೇ ಚೀಮಾರಿ ಹಾಕ್ತಾರೆ. ಒಂದು ಸರಿ ಹಾಕಿ ಯಾರೋ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಹಾಕಿ ಜನ ಚೀಮಾರಿ ಹಾಕಿರೋದನ್ನು ನಾವು ನೋಡಿದ್ದೀರಿ. ಅದರಿಂದ ಈ ಗೊಡ್ಡು ಬೆದರಿಕೆಗಳೆಲ್ಲ ಬೇಡ.
ಸಾಲ್ವ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು ಕಸದ್ದು. ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ ಕಸ ವಿಲೇವಾರಿ ಮಾಡೋರಿಗೆ. ಅಧ್ವಾನ ಆಗದಿರೋ ಇನ್ನೇನಾಗ್ತತೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕಾಯಿತು. ಅಟ್ಲೀಸ್ಟ್ 3 ತಿಂಗಳಿಗೊಂದು ಒಂದ್ಸರಿ ಆದರೂ ಬಿಡುಗಡೆ ಮಾಡಬೇಕಾಯಿತು. ಹಣ ಬಿಡುಗಡೆ ಮಾಡದೆ ಪಾಪರಾಗಿರುವಂಥ ಸರ್ಕಾರ ಕಸನ ತಗೊಂಡು ನಮ್ಮನೆ ಮುಂದೆ ಹಾಕ್ತೀನಿ, BJP ಆಫೀಸ್ ಹತ್ರ ಹಾಕ್ತೀನಿ ಅಂದರೆ ಅದು ನಿಮ್ಮ ರಾಜಕೀಯ ದೌರ್ಬಲ್ಯ ತೋರಿಸುತ್ತೆ ಅಷ್ಟೇ. ಅದು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.